ನಮಸ್ಕಾರ ಸ್ನೇಹಿತರೆ, ನಾವಿಂದು ಗ್ರಾಮಾಡಳಿತದಲ್ಲಿ ಬರುವಂತಹ ವಿಷಯಗಳನ್ನ ನೋಡೋಣ. ಗ್ರಾಮಾಡಳಿತ ಪರೀಕ್ಷೆಯಲ್ಲಿ ಬರುವಂತಹ ವಿಷಯಗಳು. ಪತ್ರಿಕೆ 1ರಲ್ಲಿ ಭಾರತದ ಸಂವಿಧಾನದ ಸಂಬಂಧಿಸಿದಂತೆ ವಿಧಿಗಳ ಬಗ್ಗೆ ಅಥವಾ ಸಂವಿಧಾನದ ಬಗ್ಗೆ ಪ್ರಶ್ನೆಗಳನ್ನ ಕೇಳಲಾಗ್ತದೆ. ನಂತರ ಪ್ರಚಲಿತ ಘಟನೆಗಳ ಸಂಬಂಧಿಸಿದಂತೆ ಸಾಮಾನ್ಯ ಜ್ಞಾನದ ಪ್ರಶ್ನೆಗಳನ್ನ ಕೇಳ್ತಾರೆ. ದೈನಂದಿನ ಗ್ರಹಿಕೆ ವಿಚಾರಗಳನ್ನ ಕೇಳ್ತಾರೆ. ಕರ್ನಾಟಕ ಹಾಗೂ ಭಾರತದ ಇತಿಹಾಸವನ್ನ ಕೇಳ್ತಾರೆ. ಹಾಗೂ ಕರ್ನಾಟಕ ಭಾರತದ ಭೌಗೋಳಿಕ ವಿಚಾರಗಳನ್ನು ಕೇಳ್ತಾರೆ. ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತದ ಕುರಿತು ವಿಚಾರಗಳನ್ನ ಪ್ರಶ್ನೆ ಕೇಳ್ತಾರೆ. ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳ ಬಗ್ಗೆ ಪ್ರಶ್ನೆಗಳ ಕೇಳ್ತಾರೆ. ಕರ್ನಾಟಕ ಆರ್ಥಿಕತೆಯ ಅಭಿವೃದ್ಧಿ ಕುರಿತು ಹಾಗೂ ಕರ್ನಾಟಕ ಪರಿಸರದ ಸಮಸ್ಯೆಗಳು ಹಾಗೂ ಅಭಿವೃದ್ಧಿಗಳ ಕುರಿತಾದ ಪ್ರಶ್ನೆಗಳು ಪ್ರಶ್ನೆ ಪತ್ರಿಕೆ 1ರಲ್ಲಿ ಕೇಳಲಾಗುತ್ತದೆ. ಪ್ರಶ್ನೆ ಪತ್ರಿಕೆ 2ರಲ್ಲಿ ಸಾಮಾನ್ಯ ಕನ್ನಡ, ಗ್ರಾಮರ್ ವಿಚಾರಗಳು ಅಥವಾ ಸಾಹಿತ್ಯ ವಿಚಾರಗಳ ಸಂಬಂಧಿಸಿದಂತೆ ಸಾಮಾನ್ಯ ಕನ್ನಡ, ಬೇಸಿಕ್ ಕನ್ನಡವನ್ನು ಕೇಳ್ತಾರೆ. ಸಾಮಾನ್ಯ ಇಂಗ್ಲೀಷ್, ಇದರಲ್ಲೂ ಸಹ ಗ್ರಾಮರ್ಗಳು ಸಾಮಾನ್ಯ ಇಂಗ್ಲೀಷಲ್ಲಿ ಬೇಸಿಕ್ ಇಂಗ್ಲೀಷ್ಗಳನ್ನ ಕೇಳ್ತಾರೆ. ಮತ್ತು ಕಂಪ್ಯೂಟರ್ ಜ್ಞಾನ, ಬೇಸಿಕ್ ಕಂಪ್ಯೂಟರ್ ಕೇಳ್ತಾರೆ. ಇದು ಪ್ರಶ್ನೆ ಪತ್ರಿಕೆ 2 ಅಲ್ಲಿರುತ್ತೆ.